ಸುಮ್ಮನೆ ಹೇಳಿ ರಾಮೋಜಿಗೌಡ. ಸನ್ಮಾನ್ಯ ಸಭಾಪತಿಗಳಿಗೆ ಅವಕಾಶಕ್ಕಾಗಿ ಧನ್ಯವಾದಗಳು. ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಪ್ರಸ್ತಾಪಿಸಿದಂತೆ ಬೇಸಿಗೆ ಶುರುವಾಗುತ್ತಿದ್ದು ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಭಾಗಗಳಲ್ಲಿ ನೀರಿಗೆ ಬೇಡಿಕೆ ಹೆಚ್ಚುತ್ತಿದೆ. ಆದರೆ ಬೆಂಗಳೂರು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿಯು ಕೊಳವೆ ಬಾವಿಗಳ ದುರಸ್ತಿಗೆ ಮುಂದಾಗಿಲ್ಲ ಎನ್ನುವ ಅಸಮಾಧಾನ ಸಾರ್ವಜನಿಕರಲ್ಲಿ ವ್ಯಕ್ತವಾಗಿರುತ್ತದೆ. ಕಾವೇರಿ 5ನೇ ಹಂತದ ಯೋಜನೆ ಜಾರಿಯಾದ ನಂತರ ನಗರಕ್ಕೆ ಸರಬರಾಜಾಗುವ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಆದರೂ ಕೊಳವೆ ಬಾಗಿಲ ಮೇಲಿನ ಅವಲಂಬನೆ ತಗ್ಗಿರೋದಿಲ್ಲ. ಮಳೆಗಾಲದಲ್ಲಿ ಅಂತರ್ಜಲ ಮಟ್ಟ ವೃದ್ಧಿಯಾಗಲಿದ್ದು ಆ ನಂತರ 4-5 ತಿಂಗಳು ಕೊಳವೆ ಬಾಗಿಲು ನೀರಿನ ಅಗತ್ಯ ಬೀಳೋದಿಲ್ಲ. ಆದರೆ ಬೇಸಿಗೆ ಬಂದಾಗ ಕೊಳವೆ ಬಾಗಿಲ ನೀರಿನ ಮೇಲೆ ಅವಲಂಬನೆ ಆಗುವ ಸಂಖ್ಯೆ ಅಧಿಕವಾಗಿದೆ. ನಗರದಲ್ಲಿ 15,761 ಸಾರ್ವಜನಿಕ ಕೊಳವೆ ಬಾವಿಗಳಿದ್ದು ಇದರಲ್ಲಿ 14,940 ನಿರ್ವಹಣೆಯಲ್ಲಿವೆ. ಇವುಗಳಲ್ಲಿ ಬೇಸಿಗೆ ಮಳೆ 3,000 ಕೊಳವೆ ಬಾವಿಗಳು ಸಂಪೂರ್ಣ ಬತ್ತುತ್ತಿವೆ. 50% ಮಾತ್ರ ಅಂತರ್ಜಲದ ಕಾರಣದಿಂದ ನೀರಿನ ಲಭ್ಯತೆ ಇರಲಿದೆ. ಬೇಸಿಗೆ ವೇಳೆ ಕೊಳವೆ ಬಾವಿಗಳಿಂದಲೇ ಸುಮಾರು 500 MLD ನೀರನ್ನು ಪಡೆದು ಸರಬರಾಜು ಮಾಡಲಾಗುತ್ತಿದೆ. ಅಗತ್ಯ ಬಿದ್ದಾಗ ಈ ಕೊಳವೆ ಬಾವಿಗಳಿಂದಲೂ 950 MLD ನೀರನ್ನು ಹಿಂದಿನ ವರ್ಷಗಳಲ್ಲಿ ಬಳಸಲಾಗಿದೆ. 2 ವರ್ಷದ ಹಿಂದೆ ಬೇಸಿಗೆಯಲ್ಲಿ ತೊಂದರೆ ಉಂಟಾಗಿದ್ದರಿಂದ ಆಗ ಕೊಳವೆ ಬಾವಿಗಳನ್ನು ದುರಸ್ತಿ ಮಾಡಲಾಗಿತ್ತು. ಇದರಲ್ಲಿ ಕೆಲವು ಹಾಳಾಗಿವೆ. ನಿರ್ವಹಣೆ ಇಲ್ಲದ ಕಾರಣ ಕೆಲವೊಂದು ಬಳಕೆಯಾಗುತ್ತಿಲ್ಲ. ಹಾಳಾಗಿರುವ ಕೊಳವೆ ಬಾವಿಗಳ ಕುರಿತು ಆಗಾಗ ದೂರು ಬರುತ್ತಿವೆ. ಬೇಸಿಗೆ ಆರಂಭವಾಗುತ್ತಿರುವುದರಿಂದ ಕೂಡಲೇ ಹಾಳಾಗಿರುವ ಕೊಳವೆ ಬಾವಿಗಳನ್ನು ದುರಸ್ತಿ ಮಾಡಿಸಿ ಕುಡಿಯುವ ನೀರಿನ ಪ್ರಮಾಣವನ್ನು ಹೆಚ್ಚು ಮಾಡುವ ಸಂಬಂಧ ಮಾನ್ಯ ಉಪಮುಖ್ಯಮಂತ್ರಿಗಳ ಬಳಿ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸ ಬಯಸುತ್ತೇನೆ. ಸಭಾನಾಯಕರೇ, ಸನ್ಮಾನ್ಯ ಸಭಾಪತಿಗಳೇ, ಸಂಬಂಧಪಟ್ಟಿರುವ ಸಚಿವರಿಂದ ಉತ್ತರವಿಸಲಾಗುವುದು.